ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನನ್ನ ವೀಡಿಯೋದ ರೆಸಿಪಿ ಫಿಶ್ ರವಾ ಫ್ರೈ. ಮನೆಯಲ್ಲೇ ಅಕ್ಕಿ ಪುಡಿ ತಯಾರಿಸಿ ಅದರಲ್ಲಿ ಆ ರವೆಯಲ್ಲಿ ಫಿಶನ್ನು ಫ್ರೈ ಮಾಡಿದ್ದು. ಅದಕ್ಕೆ ಏನೇನು ಮಸಾಲೆ ಹಾಕಿದ್ದೇನೆ ಅಂತೆಲ್ಲ ನಿಮಗೆ ನಾನು ಇವತ್ತು ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನೋಡಿ ಯಾವ ರೀತಿ ಫ್ರೆಶ್ ಇದೆ ನೋಡಿ. ಊರಲ್ಲಿ ಕೂಡ ಇಷ್ಟು ಫ್ರೆಶ್ ಆಗಿರೋ ಮೀನು ಸಿಗಲ್ಲ. ಇದರಲ್ಲಿ 1.25 kg ಇದೆ. ಅಂದರೆ ಯಾವಾಗಲೂ ಬರೋದಿಲ್ಲ ಇಂಥ ಮೀನು. ಕೆಲವೊಮ್ಮೆ ಬಂದಾಗ ನಮ್ಮನ್ನು ಕರೆದು ಹೇಳಿಬಿಡ್ತಾರೆ ಅವರು. ಮೀನನ್ನು ಹೇಗೆ ನೋಡೋದಂದರೆ ಸರಿ ಅದು ಫ್ರೆಶ್ ಇದೆಯಾ ಅಂತ ಇಲ್ಲಿ ನೋಡಿ, ಇಲ್ಲಿ ಈ ಥರ ರೆಡ್ ಕಲರಲ್ಲಿ ಇರಬೇಕು ನೋಡಿ. ಆಮೇಲೆ ತುಂಬ ಗಟ್ಟಿ ಇದ್ರದ್ದು ಫ್ರೋಝನ್ ಮೀನು, ಹಾಗೆ ಅಂತ ತುಂಬ ಮೆದು ಕೂಡ ಇರಬಾರ್ದು, ಈ ಥರ ಇರಬೇಕು ನೋಡಿ. ನೀರು ಹಾಕಿಡುವ ಸ್ವಲ್ಪ ಹೊತ್ತು, ಆಗ ನಮಗೆ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಈಗ ಮೀನು ಕ್ಲೀನ್ ಮಾಡಿದ್ದಾಯಿತು, ಈ ಥರ ತೊಳೆದಿದ್ದಾಯಿತು, ಕ್ರಾಸ್ ಲೈನ್ ಹಾಕಿದ್ದಾಯಿತು. ಇನ್ನು ಮಸಾಲೆಗೆ ರೆಡಿ ಮಾಡುವ. ಇವತ್ತಿನ ಮಸಾಲೆ ನಾನು ಪುಡಿ ಬಳಸ್ಕೊಂಡೇ ಮಾಡೋದು. ಯಾವಾಗಲೂ ಸಾಧಾರಣವಾಗಿ ನಾನು ಮೆಣಸಿನಕಾಯಿ ಎಲ್ಲ ರುಬ್ಬಿ ಮಾಡೋದಲ್ವ, ಇವತ್ತು ನಮ್ಮ ಪುಡಿ ಹಾಕಿ ಮಾಡೋದು. ಅದು ನಾವು ಮನೆಯಲ್ಲೇ ತಯಾರು ಮಾಡಿದ ಪುಡಿ. ಇಲ್ಲಿ ಗುಂಟೂರು ಚಿಲ್ಲಿ ಪೌಡರ್ 2.5 ಸ್ಪೂನ್ ತಗೊಳ್ತಾ ಇದ್ದೇನೆ ನೋಡಿ, 2.5. ಹಾಗೆ 1.5 ಬ್ಯಾಡಗಿ ಚಿಲ್ಲಿ ಪೌಡರ್, ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ. ಇಲ್ಲಿ ನಾನು 1/4 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಈಗ ನೋಡಿ, ಉಪ್ಪಿನ ಲೆಕ್ಕ ನಾವು ಕರೆಕ್ಟ್ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಈಗ ಉಪ್ಪಲ್ಲಿ ಬೇರೆ ಬೇರೆ ರೀತಿ ಇದೆ ಅಲ್ವ, ಸ್ಟ್ರಾಂಗು ಕಮ್ಮಿ ಸ್ಟ್ರಾಂಗ್. ಈಗ 36 ರೂಪಾಯಿ ಉಪ್ಪು ಬರುತ್ತೆ. ಅದು ಎಷ್ಟು ಹಾಕಿದರೂ ಉಪ್ಪು ತಾಗೋದೇ ಇಲ್ಲ, ಅದು ಪಾಸ್ಟಿಕರಿಸಿದ ಉಪ್ಪು. ಹಾಗೆ ನೋಡಿ, ನಮ್ಮದು ಮೊದಲು ಆಶೀರ್ವಾದ ನಾನು ಹಾಕಿದ ಕರೆಕ್ಟ್ ಆಗ್ತಾಯಿತ್ತು. ಇವಾಗ ನಮ್ಮ ಮನೆಯಲ್ಲಿ ಗೊತ್ತಿಲ್ಲದೆ ಈ ಟಾಟಾ ತಗೊಂಡು ಬಂದಿದ್ದಾರೆ. ಇದು ಸ್ವಲ್ಪ ಉಪ್ಪು ಹಾಕಿದರೂ ಉಪ್ಪು ಅಂತ, ಬಹಳ ಉಪ್ಪು ಅಂತ ಅನ್ನಿಸುತ್ತೆ. ಹಾಗಾಗಿ ನಿಮ್ಮ ಉಪ್ಪಿನ ಕ್ವಾಲಿಟಿ ನಿಮ್ಗೆ ಗೊತ್ತಾಗಿ ಅದನ್ನು ಹಾಕಬೇಕು, ನೋಡಿ ಹಾಕಬೇಕು. ಈಗ ನಾನಿಲ್ಲಿ 1/4 ಹಾಕಿದ್ದೇನೆ. ಒಳ್ಳೆ ಸ್ಟ್ರಾಂಗ್ ಇದೆ ಅಂತ 1/4 ಸಾಕು. ಇನ್ನು ಕೆಲವು ಉಪ್ಪುಗಳಿಗೆ ಸ್ಟ್ರಾಂಗ್ ಕಮ್ಮಿ ಇರುತ್ತೆ, ಆವಾಗ 1.5 ತಗೊಳ್ಬೇಕು. ಆ ಥರ ಸುಮ್ಮನೆ ನಮ್ಮ ವೀಡಿಯೋ ಮಾಡುವಾಗ ಏನೆಲ್ಲ 1/4 ಉಪ್ಪು ಅದು ಇದು ಅಂತ ಹೇಳಿದರೆ ಅದೆಲ್ಲ ಕಡೆ ಅದು ಸರಿಯಾಗೋದಿಲ್ಲ. ಉಪ್ಪಿನ ಕ್ವಾಲಿಟಿ ನೋಡಿ ಉಪ್ಪನ್ನು ಹಾಕಿ, ಸ್ವಲ್ಪ ಕಮ್ಮಿ ಹಾಕಿ, ಮತ್ತೆ ಬೇಕಂದ್ರೆ ನಾವು ಚಿಟಿಕೆ ಹಾಕ್ತಾ ಹೋಗ್ಬೋದು. ಈಗ ನೀರು ಹಾಕಿ ಒಂದು ಹದವಾದ ಪೇಸ್ಟ್ ಮಾಡಿದ್ದನ್ನು, ತುಂಬ ಗಟ್ಟಿ ಅಲ್ಲ ತುಂಬ ಲೂಸ್ ಅಲ್ಲ, ಆ ಥರ ಮಾಡಬೇಕು. ಈಗ ಗಟ್ಟಿ ಆಯ್ತಿದ್ದು. ಕೊನೆಯಲ್ಲಿ ನಿಂಬೆ ರಸ ಸೇರಿಸಲಿಕ್ಕಿದೆ, ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಬೇಕು. ನಾವು ಮಾಮೂಲಿ ತುಂಬ ಜನ ಎಲ್ಲ ನಮ್ಮ ಮನೇಲಿ ಏನಾದರೂ ಊಟಕ್ಕಿದ್ರೆ ಈ ಥರ ಪುಡಿನೇ ಬಳಸೋದು. ಅಷ್ಟು ಜನರಿಗೆಲ್ಲ ನಾವು ರುಬ್ಬಿ ಮಾಡಲಿಕ್ಕಾಗೋದಿಲ್ಲಲ್ಲ. ನಾವು ಇಷ್ಟು ಜನ ಇರುವಾಗ ನಾವು ಮೆಣಸಿನಕಾಯೆಲ್ಲ ರುಬ್ಬಿನೇ ಹೆಚ್ಚಾಗಿ ಮಾಡೋದು. ಇನ್ನು ಸ್ವಲ್ಪ ನೀರು ಬೇಕು. ಇವಾಗ ಉಪ್ಪು ನೋಡಬೇಕು ನೀವು. ಉಪ್ಪು ನೋಡಿ ಸಾಕಾಗಿಲ್ಲ ಅಂದರೆ ಮತ್ತೆ ಆ್ಯಡ್ ಮಾಡಬೇಕು. ಜಾಸ್ತಿ ಆದರೆ ಏನು ಮಾಡ್ತೀರ, ಏನು ಮಾಡಲಿಕ್ಕಾಗಲ್ಲ. ಎಷ್ಟು ಅಂತ ಇದಕ್ಕೆ ಮತ್ತೆ ಪುಡಿ ಹಾಕ್ತೀರ. ಹಾಗಾಗಿ ಉಪ್ಪನ್ನು ಫಸ್ಟ್ ಹಾಕುವಾಗ ಕಮ್ಮಿ ಹಾಕಿ, ಮತ್ತು ನೋಡಿ ಅದು ನಿಂಬೆಹಣ್ಣು ಸೇರಿಸಿದ ಮೇಲೆ ಉಪ್ಪನ್ನ ನೋಡಬೇಕು. ನಿಂಬೆಹಣ್ಣು ಹಾಕಿದ ಮೇಲೆ ಮತ್ತೆ ನಮಗೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದು. ಗಂಟಿಲ್ಲದ ಪೇಸ್ಟ್ ಮಾಡಬೇಕು. ನಾನು ಒಂದು ಫುಲ್ ನಿಂಬೆಹಣ್ಣಿನ ಜ್ಯೂಸ್ ತಗೊಳ್ತಾ ಇದ್ದೇನೆ. ನಾನು ಇಟ್ಟಿದ್ದು ಉಲ್ಟಾಗ್ಬಿಟ್ಟಿದೆ ನೋಡಿ. ಇಷ್ಟು ಸಾಕು, ಇಷ್ಟು ಪುಡಿಗೆ ಒಂದು ನಿಂಬೆಹಣ್ಣು ಸಾಕು. ಇದನ್ನು ಸರಿಯಾಗಿ ಕಲಸಬೇಕು ನಿಂಬೆ ರಸ ಹಾಕಿದ ಮೇಲೆ. ನನಗೆ ಈ ಚಿಕ್ಕ ವಯಸ್ಸಿನಲ್ಲಿ ನಿಂಬೆ ಹಣ್ಣಿಂದು ಒಂದು ಸ್ಮೆಲ್ ಇದೆ ಅಲ್ವ, ಬಹಳ ಇಷ್ಟ. ಹಾಗೆ ಶುಂಠಿದು ಕೂಡ. ನಾನು ಬಸ್ಸಲ್ಲೆಲ್ಲ ಅಮ್ಮ ಕರ್ಕೊಂಡು ಹೋಗುವಾಗ ನಿಂಬೆ ಹಣ್ಣು ಹಿಡಿದೇ ಬಸ್ಸಲ್ಲಿ ಹೋಗ್ತಾ ಇದ್ದಿದ್ದು. ಈಗಲೂ ಕೂಡ ಅದರ ಸ್ಮೆಲ್ ಬಹಳ ಇಷ್ಟ ನನಗೆ ನಿಂಬೆಹಣ್ಣು ನೋಡಿದರೆ ಬಸ್ಸಲ್ಲಿ ಹೋಗುವಾಗ ನಾನು ನಿಂಬೆಹಣ್ಣು ಹಿಡ್ಕೊಂಡು ಹೋಗಿದ್ದು ಬಾಲ್ಯ ನೆನಪಾಗುತ್ತೆ. ಈಗ ಮೀನಿಗೆ ಮಸಾಲೆ ಮಿಕ್ಸ್ ಮಾಡುವ. ಮಸಾಲೆ ಮಿಕ್ಸ್ ಮಾಡುವಾಗ ಎಕ್ಸ್ಟ್ರಾ ನೀರು ಇರಬಾರ್ದು ಮೀನಲ್ಲಿ. ಎಷ್ಟು ಬೇಕೋ ಅಷ್ಟನ್ನು ತೆಗೆದು ಮೊದಲು ಮಿಕ್ಸ್ ಮಾಡಿ, ಉಳಿದ್ರೆ ನಮಗೆ ಇನ್ನೇನಕ್ಕಾದರೂ ಆಗುತ್ತೆ. ಅದು ಫ್ರಿಜ್ಜಲ್ಲಿ ಇಟ್ಟರೆ ಅಥವಾ ಫ್ರೀಝರಲ್ಲಿ ಇಟ್ಟರಾಯಿತು. ನಾನು ಸಾಮಾನ್ಯವಾಗಿ ಉಳಿಯೋದಂತಲೇ ಮಾಡ್ತೇನೆ.
ಒಂದೊಂದ್ಸಲ ನಮಗೆ ಗೊತ್ತಿಲ್ಲದಾಗೆ ಉಳಿದು ಬಿಡುತ್ತೆ ನೋಡಿ. ಇವತ್ತು ಸರಿ ಆಯಿತು ನನ್ನ ಮಸಾಲೆ. ಇಷ್ಟು ಬೇಕು. ಆಮೇಲೆ ಸ್ವಲ್ಪ 1-2 ಸ್ಪೂನಷ್ಟು ನಾವು ಎತ್ತಿ ಇಡಬೇಕು. ಎಲ್ಲ ಒಂದೊಂದ್ಸಲ ನಮಗೆ ಫ್ರೈ ಮಾಡುವಾಗ ಮಸಾಲೆ ಏನೋ ಕಮ್ಮಿ ಆಯಿತು ಅಂತ ಅನ್ನಿಸುವಾಗ ನಮಗೆ ಹಚ್ಬೋದು ಅದನ್ನು. ಅದನ್ನು ಹೀಗೆ 1 ಗಂಟೆ ಬಿಡುವ. ರವೆ ಫ್ರೈ ಮಾಡ್ತೀನಿ ಈ ಸಲ ನಾನು. ಪುಡಿ ಹಾಕಿದ ಮೇಲೆ ರವೆ ಫ್ರೈ ಮಾಡಬೇಕು, ಚೆನ್ನಾಗಿರುತ್ತೆ. ಇಲ್ಲಿ ರವೆ ಫ್ರೈಗೆ ನಾನು ಅಕ್ಕಿ ಪುಡಿನ ಬಳಸಿರೋದು. ಅಕ್ಕಿ ಪುಡಿಯಲ್ಲಿ ಮಾಡಿದರೆ ಸೂಪರಾಗಿರುತ್ತೆ. ಪುಟ್ಟು ಪುಡಿ ಇದೆ ಅಲ್ವಾ, ಅದು ಸೈಜ್ ಮಾಡಿದರೆ ಸಾಕು. ತುಂಬ ದೊಡ್ಡ ರವೆ ಆಗಬಾರ್ದು, ತೀರ ನೈಸ್ ಪುಡಿ ಅಲ್ಲ, ಚಿಕ್ಕ ಚಿಕ್ಕ ಚಿರೋಟಿ ರವೆ ಸೈಜಿಗೆ ಮನೆಯಲ್ಲೇ ಮಿಕ್ಸಿಯಲ್ಲಿ ಮಾಡ್ಬೋದು. ಈಗ ಒಂದು ಕಡೆ ಈ ಥರ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಮೀಡಿಯಮಲ್ಲಿ ಇಡಬೇಕು. ಈಗ ಇನ್ನೊಂದು ಕಡೆ ಫ್ರೈ ಮಾಡುವಾಗ ಹೈಯಲ್ಲಿಟ್ಟು ಮತ್ತೆ ಮೀಡಿಯಮಲ್ಲಿ ಇಡಬೇಕು. ಈಗ ಹೀಗೆ ನೋಡಿ, ಫುಲ್ಲಲ್ಲಿಟ್ಟು ಮತ್ತೆ ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು. 2 ಸೈಡ್ ಕೂಡ ಚೆಂದವಾಗಿ ಫ್ರೈ ಆಗ್ತದೆ. ಮೀನನ್ನು ತೆಗೆಯುವಾಗ ನಾವು ಫುಲ್ಲಲ್ಲಿಟ್ಟು ತೆಗಿಬೇಕು, ಯಾಕಂದರೆ ಇದರಲ್ಲಿ ಎಣ್ಣೆ ಇದ್ದರೆ ಬಿಟ್ಕೊಳ್ಳುತ್ತೆ. ಅದು ನೋಡಿ, ಈ ಥರ ಎಣ್ಣೆ ಎಲ್ಲ ಇದ್ದರೆ ಅದು ಬಿಟ್ಕೊಳ್ಳುತ್ತೆ. ತೆಗೆಯೋ ಸಮಯ ಕೂಡ ಆಯಿತು. ಈಗ ನಮ್ಮ ಮೀನನ್ನ ತೆಗೆಯುವಲ್ವ, ಗರಿ ಗರಿಯಾದ ಮೀನು ನೋಡಿ. ಎರಡು ಕಡೆ ಕೂಡ ಚೆಕ್ ಮಾಡಿ ತೆಗಿಬೇಕು. 2 ಕಡೆ ಕೂಡ ಫ್ರೈ ಆಗಬೇಕಲ್ಲ ನೋಡಿ. ಅದು ನಾವು ಹೈ ಫ್ಲೇಮಲ್ಲಿ ಇಟ್ಟಾಗ ಎಣ್ಣೆ ಎಲ್ಲ ಬಂದು ಈ ಕಡೆ ಬಿಟ್ಕೊಳ್ಳುತ್ತೆ. ಇಲ್ಲೀಗ ನಮ್ಮ ರವಾ ಫ್ರೈ ಮೀನು ರೆಡಿಯಾಗಿದೆ ನೋಡಿ. ಗರಿ ಗರಿಯಾದ ರವಾ ಫ್ರೈ ಮೀನು. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಹಾಗೆ ನನ್ನ ಈ ಒಂದು ರೆಸಿಪಿ ನೋಡಿ ನೀವು ಮನೆಯಲ್ಲಿ ಮಾಡಿ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ನನ್ನ ವೀಡಿಯೋನ ಹೆಚ್ಚೆಚ್ಚಾಗಿ ನೋಡಿ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನನ್ನ ಈ ವಿಡಿಯೋದಲ್ಲಿ ಸ್ವಲ್ಪ ಮುಂದೆ ಹೋಗಲಿಕ್ಕಾಗುತ್ತೆ. ಹಾಗೆ ಎಲ್ಲರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.